ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸಂಹಿತಾ ಸಂಪ್ರೀತ್ ಭಾವನಾತ್ಮಕ ಪ್ರೇಮಕತೆ ಭಾಗ 2. ನೀನಾಗ ಅವಳ ಕೈ ಹಿಡ್ಕೊಂಡು ಬಂದಿದ್ದು ನೋಡಿದ್ದೀನಿ. ಹೌದು, ಕತ್ತಲಲ್ಲಿ ಅವಳು ಎಡವಿದಾಗ ಅವನು ಪಕ್ಕನೆ ಅವಳ ಕೈ ಹಿಡಿದಿದ್ದ. ಹೌದು, ಇವರು ಹೇಳ್ತಿರೋದು ನಿಜಾನೇ. ನನಗೆ ಈಗಲೂ ಅವರ ಹೆಸರು ಕೂಡ ಗೊತ್ತಿಲ್ಲ. ನಾನು ಇವರನ್ನು ಇದೇ ಮೊದಲ ಬಾರಿ ಕಂಡಿದ್ದು, ಹೇಳಿದ ಸಂಪ್ರೀತ್. ನಾವಿಬ್ಬರು ಜೊತೆಗೆ ಬಂದ ಮಾತ್ರಕ್ಕೆ ನಮ್ಮನ್ನು ಅಪಾರ್ಥ ಮಾಡಿಕೊಳ್ಳೋದು ತಪ್ಪು. ಇಬ್ಬರು ಪೋಲಿ ಹುಡುಗರ ಮಧ್ಯೆ ಸಿಕ್ಕಾಕೊಂಡು ಬಿಟ್ಟಿದ್ರು. ಮಾನವೀಯತೆ ದೃಷ್ಟಿಯಿಂದ ನಾನು ಅವರನ್ನು ಇಲ್ಲಿ ತನಕ ಕರ್ಕೊಂಡು ಬಂದಿದ್ದು. ನಮ್ಮಿಬ್ಬರ ಮಧ್ಯೆ ಇನ್ನೇನೂ ಇಲ್ಲ. ನಿಮ್ಮ ಮಗಳು ಯಾವ ತಪ್ಪು ಮಾಡಿಲ್ಲ ಸರ್. ಆಗ ರಾಯರು ಹೇಳಿದರು, ಯಾರು ಏನು ಹೇಳಿದರೂ ನನ್ನ ನಿರ್ಧಾರನ ಬದಲಾಯಿಸೋಕೆ ಸಾಧ್ಯನೇ ಇಲ್ಲ. ಒಬ್ಬ ಹುಡುಗನ ಜೊತೆ ರಾತ್ರಿ ಹೊತ್ತು ಬಂದ ಹುಡುಗಿನ ನಾನು ನನ್ನ ಮನೆಯೊಳಗೆ ಸೇರಿಸೋಕೆ ಆಗಲ್ಲ. ಅವಳ ಬಗ್ಗೆ ಅಷ್ಟೊಂದು ಮಮಕಾರ ಇದ್ದರೆ ನೀನೇ ಅವಳನ್ನು ಕರ್ಕೊಂಡು ಹೋಗು. ನನಗೂ ಅವಳಿಗೂ ಇವತ್ತಿಂದ ಯಾವ ಸಂಬಂಧನೂ ಇಲ್ಲ. ನನ್ನ ಮಗಳು ಸತ್ತು ಹೋದ್ಲು ಅಂತ ಅನ್ಕೋತೀನಿ. ನಿಂಗೂ ಅವಳಿಗೂ ಪರಿಚಯ ಇಲ್ಲ, ಏನು ಸಂಬಂಧ ಇಲ್ಲ ಅಂತೀಯಲ್ಲ, ಮತ್ತ್ಯಾಕೆ ಅವಳತ್ರ ಬಂದಿದ್ದೀಯ? ನೀವಿಬ್ಬರು ಹೇಳ್ತಿರೋದು ಸುಳ್ಳು. ಆದ್ದರಿಂದ ನನ್ನ ನಿರ್ಧಾರ ಯಾವುದೇ ಕಾರಣಕ್ಕೂ ಬದಲಾಗೋಕೆ ಸಾಧ್ಯನೇ ಇಲ್ಲ. ಬಳಿಕ ಅವರು ಪತ್ನಿಯತ್ತ ತಿರುಗಿ, ನೀನು ಮನೆ ಒಳಗೆ ಬರುವವಳೋ ಹೊರಗೆ ಹೋಗುವವಳೋ? ಬೇಕು ಅಂದರೆ ಅವರ ಜೊತೆನೇ ಹೋಗ್ಬೋದು ಎಂದು ಹೇಳುತ್ತಾ 2 ನಿಮಿಷ ಟೈಮ್ ಕೊಡ್ತೀನಿ, ಒಳಗೋ ಹೊರಗೋ ಡಿಸೈಡ್ ಮಾಡ್ಕೋ ಎಂದು ಹೇಳಿದರು. ಇವತ್ತಿನ ಸಂಚಿಕೆಯಲ್ಲಿ ನಿರೀಕ್ಷಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.